ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಮ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮ ಬೈಕಿನ ಅಂದರೆ ರಾನಿನ ಒಂದು ಸರ್ವಿಸ್ ಮಾಡಲಿಕ್ಕೆ ಅಂತೇಳಿ ಹೊರಟಿದ್ದೇವೆ. 9 ಗಂಟೆಗೆ ರೀಚ್ ಆಗಲಿಕ್ಕೆ ಹೇಳಿದ್ದಾರೆ. 9 ಅಲ್ಲ 8:15 ಅಂತ ಹೇಳಿದ್ದಾರೆ. ವಿಲ್ಸಿ. ಸರ್ವಿಸ್ ಬುಕ್ ಹಾಕಿಲ್ಲ. ಹಾಂ ನೋಡಿ, ಇದು ಆಯಿಲ್ ಚೇಂಜ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಕಾಣ್ತದೆ ಆಯಿತಾ. ಬಟ್ ನೋಡಿ ಆಯಿಲ್ ಹೇಗೆ ಉಂಟು ಬೇಕಾದರೆ ಮಾಡುವ. ಸರಿ ಅಖಿಲೇಶ್, ಇದು ಸ್ವಲ್ಪ ವಿಷಯ ಚೆಕ್ ಮಾಡ್ಲಿಕ್ಕೆ ಉಂಟು ಆಯ್ತಾ, ಹೇಳ್ಬೇಕಾ? ಹಾಂ ಕಾಣಿಸಲು ಒಂದೇ ಇದು ಸರ್ವಿಸಿಗೆ. ಹೌದಾ? ನಮ್ಮದು ಕಂಟೆಂಟ್ ಎಲ್ಲ ನೋಡ್ತೀರಾ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ? ಹೌದಾ? ಆಯಿಲ್ ಚೆಕ್ ಮಾಡಿ ಹೋಗಿದ್ದು ಚೇಂಜ್ ಮಾಡುವ. ಯಾವ್ದು ಹೇಳಿ? ಆಯಿಲ್ ಚೆಕ್ ಮಾಡಿ. ಆಯಿಲ್ ಚೆಕ್ ಮಾಡಿ ಇದು ಬೇಕಾದ್ರೆ ಚೇಂಜ್ ಮಾಡುವ ಆಯಿತಾ. ಆಯ್ತು. ಇದು ಬೇರೆ ನೋಡ್ಲಿಕ್ಕೆ ಇರೋದು ಬೇರೆ ಅಂತಂದರೆ ಒಂದು ಸ್ಲೋ ಸ್ಪೀಡಲ್ಲಿ ಒಂದು ಸೌಂಡ್ ಬರ್ತದೆ ಆಯಿತಾ. ನೀವೀಗ ಅದನ್ನು ಹೋಗುವಾಗ ಗಾಡಿ ಆನ್ ಇದ್ರೆ ಗೊತ್ತಾಗೋದಿಲ್ಲ ಇಂಜಿನ್ ಸೌಂಡಿಗೆ. ಸ್ವಿಚ್ ಆಫ್ ಮಾಡಿ ನೋಡಿದ್ರೆ ಸೌಂಡ್ ಗೊತ್ತಾಗ. ಸ್ಲೋ ಹೋಗಿ ಒಂದು ಚೈನ್ ಸೌಂಡ್ ಅಲ್ಲ, ಒಂದು ಕೀ 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 ಅಂತೇಳಿ ಒಂದು ಸೌಂಡ್ ಬರ್ತದೆ. ಪ್ಲಸ್ ಇವತ್ತು ಒಂದೆರಡು ದಿವಸ ಸೌಂಡ್ ಸ್ವಲ್ಪ ಚೇಂಜ್ ಆಗುತ್ತೆ. ಒಮ್ಮೆ ನೋಡಿ ಆಯ್ತದೆ ಏನಂತೇಳಿ. ಆಮೇಲೆ ಒಂದು ಈ ಕಿಲ್ ಸ್ವಿಚ್ ಉಂಟಲ್ಲ, ಇದರಲ್ಲಿ ಒಂದು ಪ್ರಾಬ್ಲಮ್ ಉಂಟು. ಏನಂದರೆ ನಾನು ಇದನ್ನು ಹೀಗೆ ಆನ್ ಇರುತ್ತೆ ಹೋಗುವಾಗ ಆಯಿತಾ, ಸಡನ್ಲಿ ಗಾಡಿ ಆಫ್ ಆಗ್ತದೆ. ಆಫ್ ಆಗ್ತದೆ ಅಂದರೆ ಇಂಜಿನ್ ಆಫ್ ಆಗ್ತದೆ. ಅಂದರೆ ಕಿಲ್ ಸ್ವಿಚ್ ಆಫ್ ಮಾಡಿದ್ರೆ ಏನಾಗ್ತದೆ ಆಯಿತಾ, ಇದನ್ನು ನಾನು ಮತ್ತೆ ಪುನಃ ಹೀಗೆ ಒತ್ತಿದ್ರೆ ಸರಿ ಆಗ್ತದೆ. ಸ್ವಲ್ಪ ಲೂಸ್ ಕನೆಕ್ಷನ್ ಏನೋ ಉಂಟು ಆಯಿತಾ. ಆಮೇಲೆ ಬ್ರೇಕ್ ಪ್ಯಾಡ್ಸನ್ನು ಚೆಕ್ ಮಾಡಬೇಕು, 2 ಸಹ. ಆಮೇಲೆ ಬ್ರೇಕ್ ಫ್ಲೂಯಿಡ್, ಆಯಿಲೆಲ್ಲ ಚೆಕ್ ಆಗ್ತದಲ್ಲ. ಆಮೇಲೆ ಇದು ಏನಾದ್ರು ಮಾಡ್ಬೋದಾ? ಪೇಂಟ್ ಯಾವುದು ಇಡಬೇಕಾಗ್ತದೆ? ಇಲ್ಲದೆ ನಾನು ಮಾಡ್ಬೋದಾ? ಸ್ಪ್ರೇ ಪೇಂಟ್ ಇದ್ದರೆ ಉಂಟಾ ನಿಮ್ಮ ಹತ್ರ ಸ್ಪ್ರೇ ಪೇಂಟ್ ಇದಕ್ಕೆ? ಹಾಗೆ ಹಾಂ, ಸರಿ 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 ಸರಿ, ನಾನೇ ಕೊಡ್ಬೋದು. ಬೇರೆ ಎಂಥ ಪ್ರಾಬ್ಲಮ್ ಕಾಣೋದಿಲ್ಲ. ಇದರ ಬ್ಯಾಕ್ ರೆಸ್ಟ್ ಉಂಟಾ ಇಲ್ಲಿ ನಿಮ್ಮ ಹತ್ರ? ಹಾಂ, ಎಷ್ಟದು? 3 ಚಿಲ್ಲರೆ ಬರ್ತುಂಟು ಬ್ಯಾಕೆ. ಮತ್ತೆ ಇಲ್ಲ ಅಲ್ಲಲ್ಲ, ಅದಲ್ಲ ಹೀಗಿಡೋದಲ್ಲ, ಹೀಗೆ ಇದು ಎರಗುವಂಥದ್ದು ಬಂದಿದೆ ಅದು ಈಗ. ಇದು ವೆಬ್ಸೈಟಲ್ಲಿ ಉಂಟು. ವೆಬ್ಸೈಟಲ್ಲಿ ಉಂಟು, ಇಲ್ಲಿ ಸ್ಟಾಕ್ ಉಂಟು. ಕೇಳಿ ನೋಡಿ ಎಷ್ಟಂತೇಳಿ ಹೇಳಬೇಕಾಯ್ತು ನನಗೆ. ಹಾಂ, ಅಷ್ಟೇ ಪ್ರಾಬ್ಲಮ್. ಸೊ ಗಾಡಿಯದ್ದು ಸರ್ವಿಸಲ್ಲಿ ಆಗಿ ಬಂದದ್ದು ಇವತ್ತು. ಸರ್ವಿಸಲ್ಲಿ ಆಗಿ ಬರೋದು ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಬೇಗ ಹೋಗಿದ್ದೇನೆ. ಫಸ್ಟ್ ಗಾಡಿ ನಂದೇ ಇದ್ದದ್ದು ಸರ್ವಿಸಿಗೆ ರಾನಿನಲ್ಲಿ. ರಾನಿನಿಗೆ ಏನಂದರೆ ಮೆಕ್ಯಾನಿಕ್ ಬೇರೆ ಇರ್ತಾರೆ, ರಾನಿನ್ ಇದು ಮಾಡೋವರು, ಸರ್ವಿಸ್ ಮಾಡೋರು. ಸೊ ಹಾಗೆ ಸರ್ವಿಸೆಲ್ಲ ಆಯಿತು. ಇವತ್ತಿನದ್ದು ಬಿಲ್ ಮಾತ್ರ ಸ್ವಲ್ಪ ಜಾಸ್ತಿ, ಅಂದರೆ 2325, 2325. ಯಾಕಂತ ಹೇಳಿದರೆ ನಾನೊಂದು ಎಕ್ಸ್ಟ್ರಾ ಪಾರ್ಟ್ ಅಡಿಷನ್ ಮಾಡಿದ್ದೇನೆ. ಅಂತ ಹೇಳಿದರೆ ಇದು ಈ ಬ್ಯಾಕ್ ರೆಸ್ಟ್ ಅಂತ ಉಂಟಲ್ಲ, ಸೊ ಇದು ಹೊಸತು. ಇದಕ್ಕೆ ಆ್ಯಕ್ಚುಲಿ ವೆಬ್ಸೈಟಲ್ಲಿ 1500 ನೋಡಿದೆ, ಬಟ್ ಇದರಲ್ಲಿ 900 ರೂಪಾಯಿ ಅಂತ ಹಾಕಿದ್ದಾರೆ. ಇದು ನೋಡಿ ಬಿಲ್, ಸರ್ವಿಸ್ ಬಿಲ್ ಇದು. ಸೊ ಇದು ಇಷ್ಟು ಬಿಲ್. ಅದಾದಮೇಲೆ
ಈಗ ಇದೇನೋ ಒಂದು ಹೊಸತು ವೆಹಿಕಲ್ ಹೆಲ್ತ್ ರಿಪೋರ್ಟ್ ಅಂತೆಲ್ಲ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಇದೊಂದು ಒಳ್ಳೆ ವಿಷಯ. ಆಮೇಲೆ ಇದು ಚೈನ್ ಲೂಪಿಗೆ 150 ರುಪೀಸ್, ಚೈನ್ ಕ್ಲೀನ್ ಮಾಡಿ ಲೂಪ್ ಮಾಡ್ತಾರೆ. ಆದಮೇಲೆ ಟಿ ವಿ ಎಸ್ಸಲ್ಲಿ ಇನ್ನೊಂದು ನಾನು ಹೊಸತು ಏನು ಕಂಡದ್ದು ಅಂತ ಹೇಳಿದ್ರೆ, ಸ್ವಲ್ಪ ಸಮಸ್ಯೆ ಆದಾಗ ಈ ಸೈಲೆನ್ಸರ್ ಚೇಂಜ್ ಮಾಡಿದ್ದಾರೆ ಅಥವಾ ಎಕ್ಸಾಸ್ಟ್ ಚೇಂಜ್ ಮಾಡಿದ್ದಾರೆ. ಅದಾದಮೇಲೆ ಮೀಟರಲ್ಲಿ ಪ್ರಾಬ್ಲಮ್ ಆದಾಗ ಮೀಟರ್ ಚೇಂಜ್ ಮಾಡಿದರು. ಪ್ರಾಬ್ಲಮ್ ಏನಿರಲಿಲ್ಲ, ಇದು ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಬರ್ತಾ ಇರಲಿಲ್ಲ, ಸೊ ಅದಕ್ಕೆ ಚೇಂಜ್ ಮಾಡಿ ಕೊಟ್ಟಿದ್ರು. ಸೊ ಈಗ ಏನಂತ ಹೇಳಿದರೆ, ಇದರಲ್ಲಿ ಈ ಗ್ರ್ಯಾಬ್ ರೇಲ್ ಉಂಟಲ್ಲ, ಸೊ ತುಂಬ ಜನಕ್ಕೆ ಪ್ರಾಬ್ಲಮ್ ಉಂಟಂತೇಳಿ ಕಂಪ್ಲೇಂಟ್ ಇತ್ತಂತೆ. ಸೊ ಹಾಗಾಗಿ ಇದು ಕೂಡ ಹೊಸತಿದೆ ಆ್ಯಕ್ಚುಲಿ, ಇದಕ್ಕೆ ನಾನೇನು ಪೇ ಮಾಡಲಿಲ್ಲ. ಸೊ ಇವತ್ತಿನ ಬಿಲ್ಲಲ್ಲಿ ವಿಷಯ ಏನಂತ ಹೇಳಿದ್ರೆ, ಈ ಸಲ ಮತ್ತೆ ಪುನಃ ಬ್ರೇಕ್ ಪ್ಯಾಡ್ ಚೇಂಜ್ ಆಗಿದೆ ಫ್ರಂಟ್ ಇದು. ಬ್ರೇಕ್ ಪ್ಯಾಡು, ಅದಾದಮೇಲೆ ಇದು ಬ್ಯಾಕ್ ರೆಸ್ಟು 900 ರೂಪಾಯಿ ಹಾಕಿದ್ದಾರೆ ಅದಕ್ಕೆ. ಆಮೇಲೆ ಬ್ರೇಕ್ ಪ್ಯಾಡು 378 ರೂಪಾಯಿ ಆಗಿದೆ ಫ್ರಂಟ್ ಇದು ಬ್ರೇಕ್ ಪ್ಯಾಡು. ಅದಾದಮೇಲೆ ಲೇಬರ್ ಚಾರ್ಜ್ ಮತ್ತು ಟ್ಯಾಕ್ಸ್ ಎಲ್ಲ ಸೇರಿ 2325. ಸೊ ಆಯಿಲ್ ಚೇಂಜ್ ಇಲ್ಲ ಈ ಸಲ, ಯಾಕಂತ ಹೇಳಿದರೆ ಆಯಿಲ್ ಸ್ವಲ್ಪ ಒಳ್ಳೆಯದೇ ಉಂಟು, ಸ್ವಲ್ಪ ಹೋದ್ಮೇಲೆ ಮತ್ತೆ ಚೇಂಜ್ ಮಾಡಿದ್ದು ಸಾಕು ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಆಯಿಲ್ ಚೇಂಜ್ ಮಾಡಿಸಲಿಲ್ಲ. ಅದಾದಮೇಲೆ ವಾಶಲ್ಲಾಗಿ ಗಾಡಿ ಸ್ವಲ್ಪ ಹೊಳಿತಾ ಉಂಟು ಈಗ. ನೆಕ್ಸ್ಟ್ ಏನಂದರೆ, ಇದೊಂದು ಪೇಂಟ್ ನಾನು ತಗೊಂಡು ಪೇಂಟ್ ಮಾಡಬೇಕಂತ ಇದ್ದಾನೆ. ಇದು ಹೋಗಿದೆ. ಸೊ ಸರ್ವಿಸ್ ಎಲ್ಲ ಒಳ್ಳೆಯದುಂಟು ಆ್ಯಕ್ಚುಲಿ. ನಾನು ಸರ್ವಿಸ್ ಮಾಡಿಸಿದ್ದು ಕಾಸರಗೋಡಿನ ನಮನ್ಸ್ ಟಿ ವಿ ಎಸ್ಸಲ್ಲಿ, ನಮನ್ಸ್ ಆಟೋಮೊಬೈಲ್ LLP ಕಾಸರಗೋಡಲ್ಲಿ. ಸೊ ಇಲ್ಲಿ ಖಂಡಿತ ಸರ್ವಿಸ್ ಮಾಡಿಸ್ಬೋದು, ಟಿ ವಿ ಎಸ್ ವೆಹಿಕಲ್ ಇದ್ದರೆ, ಗಾಡಿಗಳಿದ್ದರೆ. ನನ್ನ ಎಕ್ಸ್ಪೀರಿಯೆನ್ಸ್ ಅಂತೂ ಟಿ ವಿ ಎಸ್ ರಾನಿನ ಬಗ್ಗೆ ಒಳ್ಳೆಯದುಂಟು, ಇಲ್ಲಿ ಸರ್ವಿಸ್ ಒಳ್ಳೆಯದಾಗಿ ಮಾಡಿಕೊಡ್ತಾರೆ. ಸೊ ಇದಿಷ್ಟು ನಮ್ಮ ಟಿ ವಿ ಎಸ್ ರಾನಿನ ಒಂದು ಸರ್ವಿಸ್ನ ವಿಡಿಯೋ. ಆ್ಯಕ್ಚುಲಿ ಗಾಡಿ ಎಷ್ಟು ಓಡಿದೆ ಅಂತ ಹೇಳಿದರೆ, ಈ ಓಡೋಮೀಟ್ರಲ್ಲಿ 13,000 ಉಂಟು, ಹಳೆ ಮೀಟ್ರಲ್ಲಿ 10,500 ಉಂಟು. 23,500 ಓಡಿದೆ ಗಾಡಿ ಈಗ. 4ನೇದ ಅದು 5-6ನೇ ಸರ್ವಿಸ್ ಅಂತ ಅಂದ್ಕೊಳ್ತಾನೆ. ಸೊ ಸರ್ವಿಸಲ್ಲಾಗಿದೆ ಗಾಡಿ, ವೆಲ್ ಮೇಂಟೈನ್ಡ್, ರೆಡಿ ಫಾರ್ ನೆಕ್ಸ್ಟ್ ರೈಡ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.